ಸ್ವಲ್ಪ ಹೇಳ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಸಾರ ಸಂಗ್ರಹ. ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಗ್ರಂಥಮಾಲೆ, ಮೈಸೂರು. ಈ ಒಂದು ಪ್ರವಚನದಲ್ಲಿ ಶಕ್ತಿ ಸ್ತುತಿಗೆ ಸಂಬಂಧಪಟ್ಟಂತೆ ವೇದಘೋಷದ ಕೊನೆಯ ಶ್ಲೋಕ ಅಮೃತಾರ್ಥ ಪ್ರಪನ್ನಾನಾಂ ಯಾಸು ವಿದ್ಯಾ ಪ್ರದಾಯಿನಿ. ಏನ್ ಹಿಂಗಂದ್ರ ಅಮೃತಾರ್ಥ ಅಂದ್ರೆ ಏನ್ ಅರ್ಥ ಮಾಡ್ಕೊಂಡ್ರಿ? ಅಮೃತ ಅಂದ್ರೆ ಏನ್ ತಿಳ್ಕೊಂಡ್ರಿ? ಅದೇ ಏನದು ಸಾವಿಲ್ಲದಂತದ್ದು ಮೋಕ್ಷ, ಮತ್ತೇನಿಲ್ಲ. ಮೋಕ್ಷ, ಮುಕ್ತಿ, ಮೋಕ್ಷ, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಅಮೃತಾರ್ಥ ಪ್ರಪನ್ನಾನಾಂ. ಪ್ರಪನ್ನ ಅಂದ್ರೆ ಏನು ಅರ್ಥ ಮಾಡ್ಕೋತೀರಿ? ಪ್ರಪನ್ನ ಅಂದ್ರೆ ಶರಣಾಗತ. ಮೋಕ್ಷಕ್ಕಾಗಿ, ಮುಕ್ತಿಗಾಗಿ, ಪರಮಾನಂದ ಪ್ರಾಪ್ತಿಗಾಗಿ, ಸರ್ವ ದುಃಖ ನಿವೃತ್ತಿಗಾಗಿ, ಮತ್ತ ಜನನ ಮರಣ ರೂಪ ಭವ ಚಕ್ರದಿಂದ ಪಾರಾಗುವುದಕ್ಕಾಗಿ ಎಷ್ಟು ರೀತಿ ಅರ್ಥಗಳವಲ್ಲ, ಆ ಎಲ್ಲ ಸಾಧನೆ ಮಾಡೋದಕ್ಕ ಯಾರು ತನಗೆ ಶರಣಾಗತರಾಗುತ್ತಾರೆಯೋ ಅಮೃತಾರ್ಥ ಪ್ರಪನ್ನಾನಾಂ ಅಂತಂದ್ರೆ ಮೋಕ್ಷಕ್ಕಾಗಿ ಯಾರು ಶರಣಾಗತರಾಗುತ್ತಾರೆಯೋ ಯಾ ಸುವಿದ್ಯಾ ಪ್ರದಾಯಿನಿ, ಅವರಿಗೆ ಏನ್ ಮಾಡ್ತಾವ? ಸುವಿದ್ಯೆ ಅಂತಂದ್ರ ಆ ಒಂದು ಜೀವ ಶಿವ ಐಕ್ಯ ಅದಲ್ಲ, ಆ ವಿದ್ಯೆಯನ್ನು ಅನುಗ್ರಹಿಸುತ್ತಾಳೆ. ಈ ಲೈನ್ ಪೂರ ಚಂದ ಅರ್ಥ ಆಯ್ತಾ? ಅಮೃತಾರ್ಥ ಪ್ರಪನ್ನಾನಾಂ ಯಾ ಸುವಿದ್ಯಾ ಪ್ರದಾಯಿನಿ. ಯಾರು ಮೋಕ್ಷಕ್ಕಾಗಿ, ಆ ಶಿವನಲ್ಲಿ ಯಾವುದೂ ವ್ಯವಹಾರನೇ ಇಲ್ಲ ಅಂತ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ. ಇಲ್ಲಿ ವ್ಯವಹಾರ ಏನೇನಾಗ್ತದ, ಕೊಡೋದು, ತೋಳೋದು, ಹೇಳೋದು, ಕೇಳೋದು, ಆಕಾರ ಆಗೋದು ಎಲ್ಲನೂ ಹಾಕಿದೆ ಲೀಲೆ. ಹೀಗಾಗಿ ಅಮೃತಾರ್ಥ ಪ್ರಪನ್ನಾನಾಂ, ಯಾರು ಮೋಕ್ಷಕ್ಕಾಗಿ ಆ ತಾಯಿಯಲ್ಲಿ ಶರಣಾಗತರಾಗುತ್ತಾರೋ, ಪ್ರಪನ್ನ ಅಂದ್ರೆ ಶರಣಾಗತ, ಯಾ ಸುವಿದ್ಯಾ ಪ್ರದಾಯಿನಿ, ಅವರಿಗೆ ಜೀವ ಶಿವ ಐಕ್ಯ ಅಂಗ ಲಿಂಗವಾಗುವ ವಿದ್ಯೆ, ಮತ್ತೆವುದು ಜೀವ ಶಿವನಾಗುವ ವಿದ್ಯೆ, ಜೀವ ಬ್ರಹ್ಮನಾಗುವ ವಿದ್ಯೆ, ಈ ವಿದ್ಯೆಯನ್ನು ಆಕೆ ದೊರಕಿಸ್ತಾಳ ಅಂದ್ರ ಕೊಡ್ತಾಳ. ಪ್ರದಾಯಿನಿ ಅಂದ್ರ ಅನುಗ್ರಹಿಸ್ತಾಳ. ಅಹಂ ಅಹರ್ನಿಶಂ, ಅಹಂ ಒಂದೇ. ಅಹರ್ನಿಶ ಅಂದ್ರೆ ಏನ್ ಅರ್ಥ ಮಾಡ್ಕೋತೀರಿ? ಹಗಲು ರಾತ್ರಿ. ನಿಶ ಅಂದ್ರೆ ರಾತ್ರಿ, ಅಹ ಅಂದ್ರೆ ಹಗಲು. ಹಗಲಿರುಳು ಆಕೆ ಏನ್ ಮಾಡ್ತೀನಿ? ಒಂದೇ ಅಂದ್ರೆ ಅಹರ್ನಿಶಂ ಒಂದೇ ಅಂದ್ರೆ ಅವಳಿಗೆ ನಮಸ್ಕರಿಸುತ್ತೇನೆ. ಯಾರು? ತಾಂ ಈಶಾನ ಮನೋರಮಾಂ. ಆಕೆ ತಾಮ್ ಅಂದ್ರೆ ಆ, ಈಶಾನ ಮನೋರಮಾಂ ಅಂದ್ರೆ ಆ ಶಿವನ ಸತಿ, ಈಶನ ಮನೋರಮೆ, ಪರಮಾತ್ಮನ ಮನೋರಮೆಗೆ ನಾನು ಹಗಲು ರಾತ್ರಿ ನಮಸ್ಕರಿಸುತ್ತೇನೆ, ವಂದಿಸುತ್ತೇನೆ ಅಂತ. ನೋಡ್ರಿ, ಮೋಕ್ಷ ಯಾರು ಕೊಡ್ತಾರಂದ್ರ ಶಿವ ಕೊಡಲ್ಲ, ಆಕೆ ಶಕ್ತಿನೇ ಕೊಡ್ತಾವ. ಈ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತದಾಗ
ಮರಣ ಹಾಗೂ ಮರಣದ ಭಯ ಇಲ್ಲದುದ. ಮರಣ ಹಾಗೂ ಮರಣದ ಭಯ ಇಲ್ಲದುದ ಅಮೃತ. ಅಮೃತ ಅಂದ್ರೆ ಏನು ಅಂದ್ರೆ ಇದೆ. ಅಂತ ಪವಿತ್ರ ಸಿದ್ಧಿಯನ್ನು ಸಾಧಿಸಿಕೊಡುವ ಸಾಧನಕ್ಕೂ ಅಮೃತವೆನ್ನುತ್ತಾರೆ. ಸಾಧನೆಗೂ ಅಮೃತ ಅಂತಾರ, ಸಿದ್ಧಿಗೂ ಅಮೃತ ಅಂತಾರ. ಸಾಧಕರು, ಸಿದ್ಧ ಪುರುಷರು, ಪ್ರಸಿದ್ಧ ಪುರುಷರು ಅಂತಿರಲ್ಲ, ಹಂಗೆ ಮತ್ತೆ ಸಾಧನೆಗೂ ಅಮೃತ ಅಂತಾರ, ಆ ಸಿದ್ಧಿಗೂ ಅಮೃತ ಅಂತಾರೆ. ಸಾಮಾನ್ಯವಾಗಿ ಮೃಷ್ಟಾನ್ನವು ಅಮೃತ ಎಂದು ಲೌಕಿಕ ಜನರು ತಿಳಿದಿದ್ದಾರೆ. ಮೃಷ್ಟಾನ್ನ ಊಟ ಮಾಡ್ತೀವಲ್ಲ, ಅದೇ ಅಮೃತ ಅಂತ ತಿಳ್ಕೊಂಡರು. ಮತ್ತೆ ಈಗ ಊಟ ಮಾಡ್ತೀವಲ್ಲ, ಅದು ಊಟ ಮಾಡಿದ್ದನ್ನು ಸಾಯ್ಲಾರ್ದಂಗೆ ಕಾಪಾಡ್ತದ ಇಲ್ಲ? ಊಟ ಮಾಡೋದು ಬಿಟ್ಟರೆ ಸತ್ತು ಬಿಡ್ತೀವಿ. ಅದಕ್ಕೂ ಅಮೃತನೇ ಅಂತಾರೆ ಲೌಕಿಕ ಜನರು. ಸ್ವರ್ಗ ಭೋಗವು ಅಮೃತವೆಂದು ವೈದಿಕರ ಭಾವನೆ. ವೈದಿಕರು ಏನಂತಾರೆ? ಸ್ವರ್ಗ ಭೋಗ, ಲೌಕಿಕರು ಊಟ. ಈ ಎರಡೂ ಭಾವನೆಗಳು ತಪ್ಪು. ಏಕೆಂದರೆ ಮೃಷ್ಟಾನ್ನವಾಗಲಿ ಸ್ವರ್ಗ ಪ್ರಾಪ್ತಿಯಾಗಲಿ ಮರಣ ಮತ್ತು ಪತನ ಭಯವನ್ನು ನಿವಾರಿಸುವುದಿಲ್ಲ. ಸ್ವರ್ಗಕ್ಕಾದ್ರೂ ಸಾವಿನ ಭಯ ತಪ್ಪಲ್ಲ, ಮತ್ತೆ ಊಟ ಮಾಡಿದ್ರೂ ಸಾವಿನ ಭಯ ತಪ್ಪಲ್ಲ. ಇದು ಪತನ ಭಯ ಅಂತಂದ್ರ ಸ್ವರ್ಗದಾಗ ಯಾರ್ಯಾರು ದೇವತೆಗಳರ ಅವ್ರು ಯಾವಾಗ ಮತ್ತೆ ಕೆಳಗೆ ಬೀಳ್ತೀವ ಅಂಜಿಕೆದಾಗೆ ಅದಾರ. ಅವ್ರು ಪುಣ್ಯ ಮುಗಿತಂದ್ರೆ ಕೆಳಗೆ ಬೀಳ್ತಾರ ಅವ್ರು. ಪತನ ಮತ್ತೆ ಮರಣ, ಜೀವಿಗಳಿಗೆ ಮರಣ, ದೇವತೆಗಳಿಗೆ ಪತನ. ಈ ಭಯಗಳು ನಿವಾರಣೆ ಮಾಡಂಗಿಲ್ಲ. ಯಾವುವು? ಸ್ವರ್ಗ ಮತ್ತು ಮೃಷ್ಟಾನ್ನ. ಮೃಷ್ಟಾನ್ನ ಉಂಡ ಸಿರಿವಂತರು ಸದಾ ಮರಣದ ನೆರಳಲ್ಲಿ ನೆರಳುತ್ತಾರೆ. ಅಮೃತಪಾನ ಮಾಡಿದ ದೇವತೆಗಳು ರಾಗ, ದ್ವೇಷ ಹಾಗೂ ಪತನ ಭಯಗಳ ಹಿಡಿತಕ್ಕೆ ಸಿಕ್ಕು ಬಳಲುತ್ತಾರೆ. ನೋಡ್ರಿ ಹೆಂಗದ. ಅಮೃತಪಾನ ಮಾಡಿದ ದೇವತೆಗಳು ರಾಗ, ದ್ವೇಷ ಹಾಗೂ ಪತನ ಭಯಗಳ ಹಿಡಿತಕ್ಕೆ ಸಿಕ್ಕು ಬಳಲುತ್ತಾರೆ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಅಂದ್ರೆ ಪುಣ್ಯ ಸಂಪಾದಿಸಿ ಸ್ವರ್ಗಕ್ಕೆ ಹೋದ ಜೀವಿಯು ಪುಣ್ಯ ತೀರಿದ ನಂತರ ಸ್ವರ್ಗದಿಂದ ಭೂಮಿಗೆ ಇಳಿಯುತ್ತಾನೆ. ದೇವತೆಗಳು ಪುಣ್ಯ ಮಾಡಿದಾಗ ದೇವತೆಗಳಾಗ್ತಾರ. ಪುಣ್ಯ ತೀರ್ತು ಅಂದ್ರೆ ಮತ್ತೆ ಮರ್ತ್ಯ ಲೋಕಕ್ಕೆ ಬರ್ತಾರ. ಇದು ಎಲ್ಲಿ ಶ್ಲೋಕ ಇದು? ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ ಅಂತ ಭಗವದ್ಗೀತೆ 9ನೇ ಅಧ್ಯಾಯ 21ನೇ ಶ್ಲೋಕ. ಹಾಗಾದರೆ ನಿಜವಾದ ಅಮೃತ ಯಾವುದು? ಶಿವಜೀವೈಕ್ಯ ವಿದ್ಯೆ ಎಂದು ಬಲ್ಲವರ ಅಭಿಮತ. ನೋಡ್ರಿ, ಶಿವಜೀವೈಕ್ಯ ವಿದ್ಯೆನೇ ಬಲ್ಲವರ ಅಭಿಮತ. ವೇದಾಂತ ವಾಕ್ಯಜ ವಿದ್ಯಾ ಶಿವಜೀವೈಕ್ಯ ಬೋಧಿನಿ ತತ್ವಮಸಿ ಮುಂತಾದ ವೇದಾಂತ ವಾಕ್ಯಗಳಿಂದ ಪ್ರತಿಪಾದಿತ ಐಕ್ಯ ರೂಪ ಮಹಾವಿದ್ಯೆಯು ಅಮೃತವಿದ್ಯೆ. ಒಟ್ಟ ಶಿವಜೀವೈಕ್ಯ, ಇದು ಜೀವ ಬ್ರಹ್ಮ ಐಕ್ಯ ಏನದ ಅದು ಅದೇ ಅಮೃತವಿದ್ಯೆ. ಈ ವಿದ್ಯಾ ಪೀಯೂಷ ಸೇವಿಸಿದಾಗ ಮನುಷ್ಯ ನಿಜಾರ್ಥದಲ್ಲಿ ಅಮರನಾಗುತ್ತಾನೆ. ಈ ವಿದ್ಯೆಯನ್ನ, ಅಮೃತವನ್ನ ಯಾರು ಸೇವನೆ ಮಾಡ್ತಾರೆ ಅವರು ನಿಜವಾದ ಅರ್ಥದಲ್ಲಿ ಅಮರರಾಗುತ್ತಾರೆ. ನೋಡ್ರಿ ಹೆಂಗದ. ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ಮಿದ್ಯತೆ. ಇದು ಭಗವದ್ಗೀತೆ 4ನೇ ಅಧ್ಯಾಯ 16ನೇ ಶ್ಲೋಕ. ಜ್ಞಾನದಂತ ಪವಿತ್ರ ವಸ್ತು ಮತ್ತೊಂದಿಲ್ಲ. ಇದನ್ನು ಬಯಸಿದ ಜೀವನು ಮುಮುಕ್ಷು. ಆತ ಗುರುವಿನ ಸಾನ್ನಿಧ್ಯ ಸೇರಿ ಅವನ ಅನುಗ್ರಹ ಪ್ರಸಾದದಿಂದ ಪವಿತ್ರತಮ ವಿದ್ಯೆ ಎಂಬ ಸುಧೆಯನ್ನು ಸಂಪಾದಿಸಿಕೊಳ್ಳುತ್ತಾನೆ. ಶ್ರವಣ ಮಾಡಿ ಜ್ಞಾನವನ್ನು ಪಡ್ಕೊತಾನೆ. ಸುಪ್ರೀತಳಾದ ಪರಾಶಕ್ತಿಯು ಅವನ ಹೃದಯ ಅಂತರಾಳದಲ್ಲಿ ಅಮೃತ ವರ್ಷಗೈಯುತ್ತಾಳೆ. ಇವನು ಗುರುವಿನ ಬಳಿ ಶರಣಾಗತನಾಗಿ ಹ್ಯಾಂಗ ಸಾಧನೆ ಮಾಡ್ತಾನ,
ಹಂಗಂಗ ಪರಾಶಕ್ತಿ ಏನ್ ಮಾಡ್ತಾಳಪ್ಪ ಅಂದ್ರೆ ಅವನ ಹೃದಯಾಂತರದಲ್ಲಿ ಅಮೃತ ವರ್ಷಗೈಯುತ್ತಾಳೆ, ಅಮೃತದ ಮಳೆನೇ ಗರಿತಾಳೆ. ಆಗ ಸಾಧಕನು ಅನುಪಮ ಐಕ್ಯಾನುಭೂತಿ ಹೊಂದುತ್ತಾನೆ. ಒಳಗಿರೋ ಶಕ್ತಿ ಏನಾಗ್ತದಪ್ಪ ಅಂತಂದ್ರೆ ಆನಂದ ರೂಪ ತಾಳ್ಕೊತ್ ಹೋಗ್ಬಿಡ್ತದ. ಗುರುವಿನಲ್ಲಿ ಹೋಗಿ ಸಾಧನೆ ಮಾಡಿದಂಗೆಲ್ಲ ಒಳಗಿರೋ ಶಕ್ತಿ ಆನಂದ ರೂಪ ಆಗ್ತದ. ಅದು ಬಿಟ್ಟು ನಾವು ಗುರುವಿನ ಬಳಿ ಹೋಗಿ ಸಾಧನೆ ಮಾಡಲಿಲ್ಲ ಅಂದ್ರೆ ನಿಮ್ಮ ಅಂತಃಕರಣದೊಳಗಿರುವ ಶಕ್ತಿ ಏನಾಗ್ತದ, ವಿಷಯಾಸಕ್ತ ಆಗ್ತದೆ. ಅದು ವಿಷಯಾಸಕ್ತ ಆಗಬಾರ್ದು ಅಂತಂದ್ರೆ ಗುರುವಿನ ಬಳಿ ಕುಳಿತು ಶ್ರವಣ ಮನನ ನಿಧಿಧ್ಯಾಸನ ಮಾಡಿದರೆ ಆ ಒಳಗಿರುವ ಶಕ್ತಿ ಏನಾಗ್ತದ, ಅಮೃತ ವರ್ಷಗೈಯುತ್ತದೆ ಅಂದ್ರೆ ಆನಂದ ರೂಪ ತಾಳ್ತದ. ಆಗ ಸಾಧಕ ಅನುಪಮವಾದ ಐಕ್ಯಾನುಭೂತಿ ಹೊಂದುತ್ತಾನೆ. ಅನುಪಮ ಅಂದ್ರೆ ಒಂದು ಉದಾಹರಣೆ ಕೊಟ್ಟು ಹಿಂಗೆ ಅಂತ ಹೇಳಕ್ ಬರಲಾರ್ದಂಥದ್ದು ಒಂದು ಐಕ್ಯ ಅನುಭೂತಿ ಹೊಂದುತ್ತಾನೆ. ಎಲ್ಲವೂ ಆ ಜಗಜ್ಜನನಿಯಾದ ದೈವಿ ಶಕ್ತಿಯ ಕೃಪೆ. ಎಲ್ಲ ಜಗಜ್ಜನನಿ ದೈವಿ ಶಕ್ತಿಯ ಕೃಪೆ. ಅದು ಭಗವಂತನ ಅರ್ಧಾಂಗಿನಿ, ಜಗತ್ ಸಂಚಾಲಿನಿ, ಅಮೃತ ವಿದ್ಯಾ ಪ್ರದಾಯಿನಿ ಎನಿಸಿದ ಜಗದಂಬೆಗೆ ವಂದನ. ಈ ವಂದನದಿಂದ ಆಕೆ ಪ್ರೀತಳಾಗಿ ದಿವ್ಯ ಆನಂದವನ್ನು ಕರುಣಿಸುತ್ತಾಳೆ, ಪರಮ ಶಾಂತಿಯನ್ನ ಈಯುತ್ತಾಳೆ. ಅದನ್ನು ಅನುಭವಿಸುತ್ತಾ ಸಾಧಕ ಮೌನವಾಗುತ್ತಾನೆ. ಶ್ರೀ ಶಿವಯೋಗಿ ಶಿವಾಚಾರ್ಯರದು ಈಗ ಅಂಥದೇ ಸ್ಥಿತಿ. ಶಿವಯೋಗಿ ಶಿವಾಚಾರ್ಯ ಅಂದ್ರೆ ಈ ಗ್ರಂಥಕರ್ತರದು ಅದೇ ಸ್ಥಿತಿ ಒಳಗದರ. ಈಗ ಅವರು ಹೊನ್ನ ಮೌಲ್ಯದ 12 ಮಂಗಲ ಮಂತ್ರ ರೂಪಿಸಿದ ಅವರು ಬಾಹ್ಯ ಬಾನ ಮೀರಿ ಪ್ರಕೃತಿ ಮಂಡಲ ದಾಟಿ ಪರಾಶಕ್ತಿಯ ದಿವ್ಯ ಆಶೀರ್ವಾದ ಪಡೆದು ಅಖಂಡ ದೇವನಲ್ಲಿ ಒಂದಾಗಿ ಮೌನ ತಳೆದಿದ್ದಾರೆ. ಆ ರೀತಿ ಆಗಿಬಿಟ್ಟರು ಶಿವಯೋಗಿ ಶಿವಾಚಾರ್ಯರು. ಕೊನೆಗೆ ವೈಶ್ವಿಕ ಅಂದ್ರೆ ಜಗತ್ತಿನ ವಿಶ್ವದ ಸಂಕಲ್ಪ ಶಕ್ತಿಯ ಬಯಕೆಯಂತೆ ಆ ಮೌನದಲ್ಲಿ ಅನುಭವಿಸಿದ ಶಿವಾನುಭಾವವನ್ನ ಜನಾಂಗಕ್ಕೆ ನೀಡಲೆಂದು ಉತ್ಥಾನಗೊಳ್ಳುತ್ತಾರೆ. ಆ ಮೌನದೊಳಗ ಅವ್ರಿಗೇನು ಆನಂದ ಆಗ್ತದ ಆ ಅನುಭವವನ್ನ ಜಗತ್ತಿಗೆ ನೀಡಬೇಕಂತೇಳಿ ಉತ್ಥಾನಗೊಳ್ಳುತ್ತಾರೆ. ಅಂತಂದ್ರೆ ಏನಾಗ್ತಾರೆ, ಕಾರ್ಯೋನ್ಮುಖರಾಗ್ತಾರ. ಸುದೀರ್ಘವಾದ ಈ ಗ್ರಂಥ ಅವರ ಅಂತರ್ ಅನುಭವಗಳಿಂದ ತುಂಬಿ ನಿಂತಿದೆ. ಅವರ ಅಂತರನುಭವಗಳಿಂದ ಇದು ಗ್ರಂಥ ತುಂಬಿ ನಿಂತದ. ಶಿವಯೋಗಿ ಶಿವಾಚಾರ್ಯರ ಮಹಿಮೆಯಿಂದ ಈ ಗ್ರಂಥ ತಯಾರಾಗ್ಯದ ಅನ್ನೋಂಥ ವಿಚಾರ ಹೇಳಿ ಇವತ್ತಿಗೆ ಏನಾಯ್ತು, ಈ ಒಂದು ಮೋಕ್ಷದ ಅಪೇಕ್ಷೆ ಇಟ್ಟುಕೊಂಡು ಆ ತಾಯಿಯಲ್ಲಿ ಯಾರು ಶರಣಾಗತರಾಗ್ತಾರೋ ಅವರಿಗೆ ಸುವಿದ್ಯೆ ಅಂದ್ರೆ ಜೀವ ಶಿವ ಐಕ್ಯ ವಿದ್ಯೆಯನ್ನು ಪ್ರದಾಯನಿ ಅಂದ್ರೆ ಕರುಣಿಸುತ್ತಾಳೆ. ಅದಕ್ಕೆ ಹೆಂಗದಲ್ಲಪ್ಪ ಅಂದ್ರೆ ಆ ಈಶಾ ಅಂದ್ರೆ ಪರಮಾತ್ಮನ ಸತಿ, ತಾಮ್ ಅಂದ್ರೆ ಆ ಈಶಾನ ಮನೋರಮ ಅಂದ್ರೆ ಈಶ್ವರನ ಮನೋರಮೆಯಾಗ್ಯಾಳ. ಆ ಮನೋರಮೆಗೆ ಏನ್ ಮಾಡ್ತೀನಪ್ಪ ಅಂದ್ರೆ ಅಹರ್ನಿಶಂ ಒಂದೇ ಅಂದ್ರೆ ಹಗಲು ರಾತ್ರಿ ನಿರಂತರವಾಗಿ ಆಕೆಗೆ ನಮಸ್ಕಾರ ಮಾಡ್ತೀನಿ ಆ ತಾಯಿಗೆ ಅಂತ. ನೋಡಿ, ಶಿವ ಮತ್ತು ಶಕ್ತಿ ಎರಡರದು ಮಹತ್ವ ಕೊಟ್ಟರು. ಎರಡು ಮಹತ್ವ ತಿಳಿತಾರ. ಇವು ಎರಡು ಏನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಾಳೆ ಈ ಶ್ಲೋಕಗಳಲ್ಲಿ ಇವತ್ತು ಹೆಂಗೆ ಶಬ್ದಾರ್ಥ ಹೇಳಿವಲ್ಲ ಹಂಗ ಶಬ್ದಾರ್ಥಗಳು ಹೇಳ್ತೀವಿ. 12 ಶ್ಲೋಕಗಳಲ್ಲಿ ಏನ್ ಶಬ್ದಗಳದವ, ಏನೇನ್ ಅರ್ಥಗಳದವ ಬೇಕಾ ಬೇಡವು? ಸುಮ್ಮನೆ ಎಕ್ಸ್ಪ್ಲೇನ್ ಮಾಡೀವಿ, ಶಬ್ದಾರ್ಥಗಳು ಹೇಳ್ತೀವಿ. ಈಗ ಅಮೃತಾರ್ಥ ಪ್ರಪನ್ನಾನಾಮ ಅಂತ ಹೇಳಕ್ಕೆ ದಿನ ಅಂತೀರಿ, ಅದ್ರ ಅರ್ಥನೇ ಗೊತ್ತಿಲ್ಲ, ಅದು ಶಬ್ದದ ಅರ್ಥ. ಅದಕ್ಕೆ ಶಬ್ದಾರ್ಥಗಳು ಬರ್ಕೊಂಡು ಅರ್ಥ ಮಾಡ್ಕೋರಿ ಆ ಶ್ಲೋಕದ ಅರ್ಥ. ಇದು ವಿಶ್ಲೇಷಣೆ ಹೆಂಗ್ಯಾಕಿರಲ್ಲ, ವಿಶ್ಲೇಷಣೆ ಆಮೇಲೆ ಮಾಡಕತ್ರಿ. ಶಬ್ದಗಳ ಅರ್ಥಗಳನ್ನ ಸರಿಯಾಗಿ ತಿಳ್ಕೊಂಡು ಅದರ ಒಂದು ಸಂಕ್ಷಿಪ್ತವಾದ ಅರ್ಥ ನೀವೇ ಬರೆಯಂಗ 2 ಸಾಲಿನಲ್ಲಿ ಬರೆಯಂಗಾಗಬೇಕು. ಹಂಗಾದಾಗೆ ಆ ಶ್ಲೋಕ ಪರ್ಫೆಕ್ಟ್ ಆಗ್ತದೆ. ಹೌದಲ್ರಿ?
ಅದಕ್ಕೆ ನಾಳೆಗೆ ಈ 12 ಶ್ಲೋಕಗಳ ಪೈಕಿ ಎಷ್ಟು ಶ್ಲೋಕಗಳ ಶಬ್ದಾರ್ಥಗಳು ಅರ್ಥ ಹೇಳಕ್ ಸಾಧ್ಯ ಆಗ್ತದ ಅಷ್ಟು ಹೇಳಮ್ಮ, ಉಳ್ದದ್ ಮಾತ್ರ ನಾಡಿದ್ದು ಹೇಳಮ್ಮ. ಏನ್ ಮಾಡ್ತೀವಿ ಪರ್ಫೆಕ್ಟ್ ಆಗಿ ಮಾಡೋಣ. ಈಗ ವಿಚಾರ ಸಾಗರ ನಿಮ್ ಕೈಯಾಗ ಆದ, ಅದರ ಶಬ್ದಾರ್ಥನೂ ಆದ. ಈ ಸಿದ್ಧಾಂತ ಶಿಖಾಮಣಿದು ನಿಮ್ಮಲ್ಲಿ ಇಲ್ಲ, ಅದು ಈ ಬುಕ್. ಅದರ ಶಬ್ದಾರ್ಥಗಳು ಇಲ್ಲಿ ಬುಕ್ನಾಗದ, ಅದಕ್ಕೆ ನಾ ಬರೆಸ್ತೀನಿ. ಶಬ್ದ ಒಂದು ಶ್ಲೋಕ ಬರ್ಕೊಳ್ರಿ, ಅದರ ಶಬ್ದಾರ್ಥಗಳು ಬರ್ಕೊಳ್ರಿ, ನಿಮ್ಗೆ ಈಸಿ ಆಗ್ತದೆ. ಈಗ ನೋಡ್ರಿ, ಅಮೃತಾರ್ಥ ಪ್ರಪನ್ನಂ ಯಾ ಸುವಿದ್ಯಾ ಪ್ರದಾಯಿನಿ ಅಂದ್ರೆ ನಿಮಗೆ ಒಂದೇ ಸಲ ಅರ್ಥ ಆಗಿಬಿಡ್ತದೆ. ಮೋಕ್ಷಕ್ಕಾಗಿ ಯಾರು ಆ ತಾಯಿಯಲ್ಲಿ ಶರಣಾಗತರಾಗಿರುತ್ತಾರೋ ಅವರಿಗೆ ಒಂದು ಸುವಿದ್ಯೆ ಅಂತಂದ್ರೆ ಜೀವ ಶಿವೈಕ್ಯ ಒಂದು ವಿದ್ಯೆಯನ್ನ ಕರುಣಿಸುತ್ತಾಳೆ. ಮತ್ತೆ ಆಕೆ ಏನಾಗಳ ಈಶ್ವರನ ಅಂದ್ರೆ ಶಿವನ ಮನೋರಮೆ ಅಂದ್ರೆ ಶಿವನ ಸತಿಯಾಗಿದ್ದಾಳೆ. ಅಂತ ಒಂದು ಸತಿ, ಶಿವನ ಸತಿಗೆ ತಾಂ ಈಶಾನಾಂ ಮನೋರಮಾಂ ಅಂತ ಈಶ್ವರನ ತಾಯಿ ಮನೋರಮೆಗೆ ನಾನು ಅಹರ್ನಿಶ ಅಂದ್ರೆ ಹಗಲು ರಾತ್ರಿ ಒಂದೇ ಅಂದ್ರೆ ನಮಸ್ಕರಿಸುತ್ತೇನೆ. ಈ ರೀತಿ ನಿಮಗೆ ಒಂದು ಶಬ್ದದ ಅರ್ಥನು ಬಿಡ್ಲಾರ್ದಂಗೆ ಪರ್ಫೆಕ್ಟ್ ಕಲಿಬೇಕು. ಒಂದೇ ಶ್ಲೋಕ ಕಲಿಬೇಕು, ಪರ್ಫೆಕ್ಟ್ ಕಲಿಬೇಕು. ಆಯ್ತು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ, ಎಲ್ಲರಿಗೂ ಶರಣಾರ್ಥಿ. ಮಧ್ಯಾಹ್ನ ಪಾಠಕ್ಕೆ ಜಾಯಿನ್ ಆಗಕ್ಕೆ ಯಾರು ಟ್ರೈ ಮಾಡಿದ್ರೇನು? ಆಗಿಲ್ಲ. ಅದು ಏನಾಗ್ಯದ, ಲಾಸ್ಟಿಗೆ PCD ಅಂತದ. ಅದು ಡಿ ಅನ್ನೋದು ಟೈಪ್ ಆಗಿಲ್ಲ ಇದ್ರಾಗ, ನಾ ಕಳಿಸಿದ ಮೆಸೇಜ್ನಾಗ. ಹಿಂಗಾಗಿ ಅದು ಯಾರಿಗೆ ಜಾಯಿನ್ ಆಗ್ಲಿಕ್ಕೆ ಆಗಿಲ್ಲ ಇವತ್ತ. ಅದು ಒಂದು ಅಕ್ಷರ ಮಿಸ್ ಆಗ್ಯದ ಅದ್ರಾಗ. ಅದಕ್ಕೆ ಅದು ಕರೆಕ್ಷನ್ ಮಾಡಿ ಮತ್ತೀಗ ಹಾಕಿನಿ. IGUXMEP PCD. ನಂದು ನಿಮ್ಮದು QXB GRRQ VTT. ನಿಮ್ಮದು ಲಾಸ್ಟಿಗೆ VTT ಅದ, ನಂದು PCD ಅದಲ್ಲ. ಆ PCD ಬರೀ PC ಅಂತದೇ ಹೊಡೆದೀನಿ, ಡಿ ಇಲ್ಲೇ ಇಲ್ಲ ಅಕ್ಷರ. ಹಿಂಗಾಗಿ ಯಾರಿಗೆ ಜಾಯಿನ್ ಆಗ್ಲಿಕ್ಕೆ ಆಗಿಲ್ಲ. ಅದೇ ಸಮಸ್ಯೆ ಆಗಿದ್ದು. ನಾಳೆ ನೋಡ ಮತ್ತೆ. ಓಕೆ, ನಾಳೆ 2 ಕುಂತು ನಾಳೆ ಆಗಮ್ಮ, ಶುಕ್ರವಾರ ಆಗಮ್ಮ. ನಾಳೆ ಏನಿಲ್ಲ, ನಾಳೆ ಏನಿಲ್ಲ, ಸುಮ್ ಜಾಯಿನ್ ಹಾಕಿ ಓದ್ಕೊತ ಹೋಗಮ್ಮ. ನಾಳೆ ಜಾಯಿನ್ ಆಗಮ್ಮ 2ಕ್ಕೆ. ಒಂದು ಅರ್ಧ ತಾಸು 40 ನಿಮಿಷ. ಅದು ಚಲೋ ಬುಕ್ ಸಿಕ್ಕದ, ಅದು ಓದ್ಬಿಡಮ್, ಸರಳ ಅದ. ನಾವು ಒಬ್ಬನೇ ಓದ್ಬೇಕತ್ತೀನಿ, ನಿಮ್ಮನ್ನು ಕರ್ಕೊಂಡು ಓದ್ಬೇಕಂತ ಅಷ್ಟೇ, ಮತ್ತೇನಿಲ್ಲ. ಅದು ಭಾಳ ಸರಳ ಬುಕ್ ಅದ. ದೊಡ್ಡ ಪಂಡಿತರು ಪೂರ ಸರಳ ಮಾಡಿ ಒಂಥರ ಪೀತಾಂಬರ್ಜಿ ಗತ್ಲೇನೆ ಬರ್ದಾರ ಅವರು. ವೇದಾಂತ ಎಲ್ಲ ಚಂದ ಅನ್ಸ್ಲಕತ್ತ.